ಹಲೋ ಎವ್ರಿವನ್, ನಾನು ನಿಶಾ. ಇವತ್ತು ನಾವು ಈ ಕ್ಲಾಸಿನಲ್ಲಿ ಪ್ರಮುಖ ಆಯೋಗಗಳು ಮತ್ತು ಸಂಸ್ಥೆಗಳನ್ನು ಕುರಿತು ನೋಡೋಣ. ಅದರಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ NCSC. ಈ NCSCಯು ಸ್ಥಾಪನೆಯಾಗಿದ್ದು ಫೆಬ್ರವರಿ 20, 2004ರಂದು ಸ್ಥಾಪನೆಯಾಯಿತು. ಆವಾಗ ಅಧ್ಯಕ್ಷರು ಸೂರಜ್ ಬಾನ್ರವರು ಆಗಿದ್ದರು. 89ನೇ ತಿದ್ದುಪಡಿ 2003ರಲ್ಲಿ 89ನೇ ತಿದ್ದುಪಡಿಯ ಅನ್ವಯ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗವು ವಿಭಜನೆಯಾಗಿತ್ತು. ಅಂದರೆ ವಿಭಾಗವಾಗಿ ಪ್ರತ್ಯೇಕ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವಾಯಿತು. ಈ ಸ್ಥಾಪನೆಗೆ ಸಂಬಂಧಿಸಿದ ವಿಧಿ ಯಾವುದಂದರೆ 338ನೇ ವಿಧಿ. NCSCಯ ವಿಧಿ 338ನೇ ವಿಧಿ. ಇದರ ಪ್ರಧಾನ ಕಚೇರಿ ಎಲ್ಲಂದರೆ ಅದು ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿಯನ್ನು ನಾವು ನೋಡ್ತೀವಿ. ನಂತರ ಈ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದಲ್ಲಿ ಸದಸ್ಯರು ಎಷ್ಟಿರ್ತಾರಪ್ಪ ಅಂತ ಕೂಡ ಕ್ವಶನ್ ಕೇಳ್ತಾರೆ. ಪ್ರಧಾನ ಕಚೇರಿಯಲ್ಲಿದೆ ಕೇಳ್ತಾರೆ ಮತ್ತು ಇದರ ವಿಧಿ ಯಾವುದು ಅಂತ ಕೂಡ ಕ್ವಶನ್ ಕೇಳ್ತಾರೆ. ಇದರ ಆಯೋಗದ ಸದಸ್ಯರು ಎಷ್ಟಂದರೆ ಒಬ್ಬರು ಅಧ್ಯಕ್ಷರು ಇರ್ತಾರೆ ಮತ್ತು ಒಬ್ಬರು ಉಪಾಧ್ಯಕ್ಷರು ಮತ್ತು ಇತರೆ 3 ಸದಸ್ಯರುಗಳನ್ನು ಕೂಡ ಅದು ಒಳಗೊಂಡಿರುತ್ತದೆ. ಇದರ ನೇಮಕ ಯಾರು ಮಾಡ್ತಾರಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳು NCSCಯನ್ನು ನೇಮಕ ಅವರು ಮಾಡ್ತಾರೆ. ಪ್ರಸ್ತುತ ಯಾರಿದಾರಪ್ಪ ಅಧ್ಯಕ್ಷರು ಅಂದರೆ ಕಿಶೋರ್ ಮಕ್ವಾನರವರು ಪ್ರಸ್ತುತವಾಗಿ ಅಧ್ಯಕ್ಷರು ಇದ್ದಾರೆ. ಈ 2ನೇ ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ NCST. ಅದು NCSC, ಇದು NCST ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ. ಇದು ಸ್ಥಾಪನೆಯಾಗಿದ್ದು ಮಾರ್ಚ್ 2004ರಂದು ಇದು ಸ್ಥಾಪನೆಯಾಗಿದೆ. ಇದರದ ವಿಧಿ ಯಾವುದಂದರೆ ಅದು 338ನೇ ವಿಧಿಯಲ್ಲ NCSCದು. ಇದು NCSTದು 338A ವಿಧಿ. 338A ವಿಧಿ. ಇದರ ಕೇಂದ್ರ ಕಚೇರಿಯು ಕೂಡ ನವದೆಹಲಿಯಲ್ಲಿಯೇ ಇದೆ. ಇದು ಕೂಡ 89ನೇ ತಿದ್ದುಪಡಿ 2003ರ ಅನ್ವಯ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗವು ವಿಭಜನೆಯಾಗಿ ಪ್ರತ್ಯೇಕ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಕೂಡ ಇದು ಕೂಡ ಒಂದು ಆಯೋಗವಾಯಿತು. ಇದರ ಅಧಿಕಾರಾವಧಿ ಕೂಡ 3 ವರ್ಷವಾಗಿರ್ತದೆ. NCST ಅಧ್ಯಕ್ಷರು ಅಂತರ್ ಸಿಂಗ್ ಆರ್ಯರವರು. ಇದರಲ್ಲಿಯೂ ಕೂಡ ಈ ಆಯೋಗದಲ್ಲಿ ಸದಸ್ಯರು ಎಷ್ಟರಂದರೆ ಇದರಲ್ಲಿ ಕೂಡ ಒಬ್ಬ ಅಧ್ಯಕ್ಷರು ಇರ್ತಾರೆ ಮತ್ತು ಒಬ್ಬರು ಉಪಾಧ್ಯಕ್ಷರು ಮತ್ತು 3 ಸದಸ್ಯರುಗಳನ್ನು ಒಳಗೊಂಡಿರುವಂತಹ ಒಂದು ಆಯೋಗ ಇರ್ತದೆ. ಆ ಸದಸ್ಯರು 2 ಬಾರಿ ಮಾತ್ರ ನೇಮಕ ಅಲ್ಲಿ ಮಾಡ್ತಾರೆ. ಅಂದರೆ ಅಧ್ಯಕ್ಷರು ಇರ್ತಾರಲ್ಲ 2 ಬಾರಿ ಮಾತ್ರ ನೇಮಕ ಮಾಡ್ತಾರೆ. 3ನೇ ಬಾರಿ ಅವರಿಗೆ ಅಲ್ಲಿ ಅವಕಾಶವಿರುವುದಿಲ್ಲ. ಹೀಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗಗಳು. ನೆಕ್ಸ್ಟ್ ಕ್ಲಾಸಿನಲ್ಲಿ ಮತ್ತೆ ಅನೇಕ ಆಯೋಗಗಳನ್ನು ನೋಡೋಣ. ಥ್ಯಾಂಕ್ ಯು.